ಪರಾಗ ಲಭ್ಯತೆ ಎಷ್ಟು ಜಾಸ್ತಿ ಇರುತ್ತೋ ಅಷ್ಟು ಚುಚ್ಚೋದು ಜಾಸ್ತಿ. ನೋಡಿ ಇದರಲ್ಲಿ 8 ಫ್ರೇಮ್ ಇದೆ. ಅದರಲ್ಲಿ ಎಲ್ಲದೂ ಕೂಡ ಪೂರ್ತಿಯಾಗಿ ಕಟ್ಟಿಲ್ಲ, ಕೆಲವೊಂದಿಷ್ಟಷ್ಟೇ ಕಟ್ಟಿದೆ. ನಾನು ಮಾಡೋ ಮೆಥಡಲ್ಲಿ ನಾರ್ಮಲಾಗಿ ರಾಣಿ ಇರೋದನ್ನು ತಗೊಂಡೋಗಿ ಬೇರೆ ಕಡೆ ಇಡ್ತಾರೆ. ಬಟ್ ಈ ದೊಡ್ಡ ಬಾಕ್ಸು ನನ್ನ ಹತ್ರ ಬೈಕಲ್ಲಿ ಹಿಡಿಯಲ್ಲ. ಅದಕ್ಕೆ ನಾನು 4 ಫ್ರೇಮ್ ಹಾಕಿ ನಾನು 4 ಫ್ರೇಮನ್ನೇ ತಗೊಂಡೋಗ್ತೀನಿ. 4 ಫ್ರೇಮಲ್ಲಿ ಹಾಕಿ ಚಿಕ್ಕ ಬಾಕ್ಸನ್ನು ತಗೊಂಡೋಗ್ತೀನಿ. 4 ಫ್ರೇಮ್ ಪಾಲ್ ಮಾಡಲ್ಲ. ಈಗ ಪಾಲ್ ಮಾಡಬೇಕಿದ್ರೆ ಮುಖ್ಯವಾಗಿ ಗಮನಿಸಬೇಕಾಗಿದ್ದು ಫುಡ್ ಸ್ಟೋರೇಜು. ನೋಡಿ ಇದರಲ್ಲಿ ಇಷ್ಟೆಲ್ಲ ತುಂಬ ಪರಾಗ ಇದೆ, ತುಪ್ಪ ಇಲ್ಲ, ಪರಾಗ ಇದೆ. ಈ ಥರ 2 ಫ್ರೇಮು ಅಥವಾ 3 ಫ್ರೇಮು ಪಾಲ್ ಮಾಡಬೇಕಿದ್ರೆ, ಅಥವಾ ನೀವು ಯಾವುದೇ ಪಾಲ್ ಮಾಡಬೇಕಿದ್ರು ಈ ಕಡೆ ತುದಿಗಡೆ ಏನಿದೆಯಲ್ಲ, ಈ ತುದಿಗಡೆ ಮೊಟ್ಟೆ ಇರೋ ಫ್ರೇಮನ್ನು ಆಯ್ಕೆ ಮಾಡ್ಕೋಬೇಕು. ಹೊಸ ರಟ್ಟಾದರೆ ಬೆಸ್ಟು. ಹೊಸ ರಟ್ಟು ಕಟ್ಟಿರುತ್ತಲ್ಲ ಅದು. ಇದರಲ್ಲಿ ರಾಣಿ ಇದೆಯಾ ಅಂತ ಚೆಕ್ ಮಾಡಿ. ರಾಣಿ ಎಲ್ಲೋ ಕಾಣ್ತಾ ಇಲ್ಲ. ಇನ್ನೊಮ್ಮೆ ನೋಡೋಣ. ಇದನ್ನು ಒಂದೇ ಕೈಯಲ್ಲಿ ಹಿಡ್ಕೊಂಡು ವೀಡಿಯೋ ಮಾಡೋದಕ್ಕಾಗಿ ಸ್ವಲ್ಪ ಹಿಂದೆ ಮುಂದೆ ಆಗುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ತುಂಬ ಗಾಳಿ ಇದೆ. ಗಾಳಿ ಇದ್ದರೂ ಕೂಡ ಚುಚ್ಚುತ್ತೆ. ಇದು ನೋಡಿ ಈ ಥರ ಗಂಡುಳ ಮಾಡಿದೆ. ಡಿವೈಡ್ ಮಾಡಬೇಕಿದ್ರೆ ನೀವು ತುಪ್ಪ ಸೀಸನ್ಲಾದರೆ ಗಂಡುಳದ ರೊಟ್ಟು ಕಟ್ ಮಾಡಿ ಇಲ್ಲಿಗೆ ಕೊಡ್ಬೋದು. ಇಲ್ಲ ಅಂದರೆ ಇದು ನೋಡಿ, ಇದು ಪೂರ್ತಿ ಗಂಡುಳದ್ದೇ. ಏನಕ್ಕೆ ಅಂದರೆ ಗೊತ್ತಾಗ್ಬಿಡುತ್ತೆ ನಿಮ್ಗೆ, ದೊಡ್ಡ ರಂಧ್ರಗಳಿದೆ. ಆಯಿತಾ? ನೋಡಿ ಈ ಥರ ಇದನ್ನು ಕೊಡ್ಲಿಕ್ಕೆ ಬರೋಲ್ಲ. ಮತ್ತು ಇದರ ಗಂಡುಳ ಇರೋದು ಏನು ರಟ್ಟಿರುತ್ತಲ್ವ, ಆ ಗಂಡು ಹುಳದ ರಟ್ಟನ್ನು ಇದರಲ್ಲೇ ಇಡಬೇಕು ನೀವು. ಏನಕ್ಕೆ ಅಂದರೆ ಹುಳ ಜಾಸ್ತಿ ರಾಣಿ ಇದರಲ್ಲೇ ಇರೋದ್ರಿಂದ ಅವಕ್ಕೆ ಗಂಡುಳ ಇಲ್ಲ ಅಂತ ಮತ್ತೆ ಗಂಡುಳ ಮಾಡೋಕ್ಕೆ ಟ್ರೈ ಮಾಡುತ್ತದು. ಹೊಸ ಫ್ರೇಮ್ ನೀವು ಕೊಟ್ಟಿದ್ರು ಕೂಡ ಅದರಲ್ಲಿ ಗಂಡುಳನೇ ಮಾಡುತ್ತದು. ಅದಕ್ಕಾಗಿ ನೀವು ಆದಷ್ಟು ಗಂಡುಳ ಇರೋ ಏರಿದ್ದರೆ ಅದನ್ನ ಇದರಲ್ಲೇ ಇಡಿ. ಇಲ್ಲಿ ನೋಡಿ ಈ ಥರ ಇದ್ದಾಗ ತುದಿಗಡೆ ಈ ಕೆಳಗಡೆ ಸಾಲೇನಿದೆಯಲ್ಲ ಇದರಲ್ಲಿ ಕಡ್ಡಿ ಮೊಟ್ಟೆ ಇರಬೇಕು. ಇದರಲ್ಲಿದೆ, ಬಟ್ ಆದರೆ ಕಾಣ್ತಾ ಇಲ್ಲ. ಈ ಥರದ್ದು ಏನಕ್ಕೆ ಅಂದರೆ ತುದಿಗಡೆ ಇದ್ದರೆ ರಾಣಿ ಸೆಲ್ ಮಾಡಲಿಕ್ಕೆ, ರಾಣಿ ಕಣ ಮಾಡಲಿಕ್ಕೆ ಅದಕ್ಕೆ ಈಸಿ ಆಗುತ್ತೆ. ಅದಕ್ಕಾಗಿ ರಾಣಿ ಕಣ ಮಾಡೋದನ್ನು ಅಲ್ಲಿಡಬೇಕು ಕೆಳಗಡೆ, ಅದಕ್ಕೆ ಆಪ್ಷನ್ನಿಗೆ ಅಂತ. ಆಯಿತಾ? ಇಷ್ಟೇ ಇರೋದು. ಈ ಥರ ಡಿವೈಡ್ ಮಾಡಿದಾಗ ನೀವು 3 ಫ್ರೇಮ್ ಡಿವೈಡ್ ಮಾಡ್ತೀರಾ ಅಂತಿದ್ದರೆ, 2 ಫ್ರೇಮ್ ಅಥವಾ 4 ಫ್ರೇಮ್ ಮಾಡ್ತೀರಾ ಅಂತಿದ್ದರೆ, 1 ಫ್ರೇಮು ಸೈಡಿಗೆ ಬಾಕ್ಸಲ್ಲಿ 8 ಫ್ರೇಮಲ್ಲಿ ಈ ಕಡೆ ಅಥವಾ ಆ ಕಡೆ ಇರುತ್ತಲ್ಲ, ಅದರಲ್ಲಿ ಫುಡ್ ಸ್ಟೋರೇಜ್ ಆಗಿರುತ್ತೆ, ಆಹಾರ ಸಂಗ್ರಹಣೆ, ತುಪ್ಪ, ಪರಾಗ, ಕರಿದಾದರೂ ಹೋಗಿ ಅದರಲ್ಲಿ ಅದನ್ನು ರಾಣಿ ಇಲ್ಲದೆ ಹೋಗಿದ್ದಕ್ಕೆ ಇಟ್ಟಿರಲೇಬೇಕು. ಏನಕ್ಕೆ ಅಂದರೆ ಹೊಸ ರಾಣಿ ಬಂದಾಗ ಅದಕ್ಕೆ ಆಹಾರ ಲಭ್ಯತೆ ಇದೆ ಅಂತ ಅದು ಹಾರೋದು ಕಡಿಮೆ. ಇಲ್ಲಾಂದರೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುತ್ತೆ, ಹಾರೋದು ಕೂಡ ಜಾಸ್ತಿ. ಈ ಥರ ತುದಿಗಡೆ ಇರಬೇಕು. ಫುಲ್ಲು ಬ್ರೂಡು ನೋಡಿ. ಇದ್ರಲ್ಲಿ ನಾನು ಏನು ಮಾಡಿದ್ದೀನೋ, ಒಂದರಲ್ಲಿ ಬ್ರೂಡ್ ಇದೆ ಚೆನ್ನಾಗಿ, ಆಹಾರನೂ ಇದೆ, ಇನ್ನೊಂದರಲ್ಲಿ ಒಳ್ಳೆ ಬ್ರೂಡು, ಕೆಳಗಡೆ ಮೊಟ್ಟೆ ಇದೆ. ಆ ಥರದನ್ನು ಆಯ್ಕೆ ಮಾಡ್ಕೋಬೇಕು. ಇಲ್ಲಾಂದರೆ ನೋಡಿ ಇದೆ, ಇಲ್ಲಿದೆ ಇನ್ನೊಂದು. ಹುಳಗಳು ತುಂಬ ಅಗ್ರೆಸಿವ್ ಆಗಿದೆ. ಏನಕ್ಕೆ ಅಂದರೆ ಅಷ್ಟು ಪರಾಗ ಸಿಗ್ತಾ ಇದೆ, ಅವಕ್ಕೆ ಮುಟ್ಟಕ್ಕೆ ಕೊಡ್ತಾ ಇಲ್ಲ. ಹತ್ತಿರ ಹೋದರೆ ಸಾಕು. ಇಲ್ಲಿ ಕಾಣಿಸ್ತಾ ಇದೆಯಾ, ಇದು ನೋಡಿ, ಇದು ಒಳ್ಳೆ ಚೆನ್ನಾಗಿರೋ ಬ್ರೂಡ್. ಮೇಲ್ಗಡೆ ಎಲ್ಲ ಆಹಾರನೂ ಇದೆ, ಕೆಳಗೆ ಗಂಡುಳನೂ ಇದೆ, ತೊಂದರೆ ಇಲ್ಲ. ಇದ್ದರೆ ಹೊಸ ರಟ್ಟು ಕೂಡ ಕೆಳಗಡೆ ನೀಟಾಗಿ ಮೊಟ್ಟೆನೂ ಇಟ್ಟಿರುತ್ತೆ. ಆ ಥರದನ್ನು ಇಟ್ಟು ಇಡಬೇಕು. ನಿಮಗೆ ರಾಣಿ ಹುಡುಕೋದು ತುಂಬ ಕಷ್ಟ ಅಂತಿದ್ದರೆ, ನೀವು ಯಾವ ಫ್ರೇಮ್ ಡಿವೈಡ್ ಮಾಡ್ತೀರೋ ಅದನ್ನು, ನಾನು ಈ 2 ಫ್ರೇಮ್ ಡಿವೈಡ್ ಮಾಡ್ತೀನಿ ಅಂದರೆ ಇದನ್ನು 10 ಸತಿ ನೋಡಿ, 10 ಸತಿ ನೋಡಿ ರಾಣಿ ಇದೆಯೋ ಇಲ್ಲೋ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ. ಆಯಿತಾ? ಇಲ್ಲ ಅಂದರೆ ಅರ್ಧ ಮಾಡಿ 2 ಬೇರೆ ಕಡೆ ಇಡಿ. ಮರುದಿನ ಗೊತ್ತಾಗುತ್ತೆ ನಿಮಗೆ ಏನಿದೆ ಅಂತ. ನೀವು ರಾಣಿ ಹುಡ್ಕೋದ್ರೆ ಮೊದಲು ಕಲಿಬೇಕು. ಇಲ್ಲ ರಾಣಿ ಹುಡ್ಕೋದು ಕಲ್ತಿಲ್ಲ, ರಾಣಿ ಇಲ್ದೋಗಿದ್ದರೂ ನೀಟಾಗಿ ನೋಡಿ, 2 ನೀಟಾಗಿ ನೋಡಿ. ಈ ಗ್ಲೌಸು ಚೆನ್ನಾಗಿದೆ ನನಗೆ, ಚುಚ್ಚೋದು ಕೂಡ ಕಡಿಮೆ ಇದು ಗ್ಲೌಸು.
ಕಾಸ್ಟ್ಲಿ ಆಗುತ್ತೆ, 200 ರೂಪಾಯಿನೋ ಬೀಳುತ್ತೆ ಇದಕ್ಕೆ. ಫುಲ್ ಟೈಟಾಗಿ ಕೂತ್ಕೊಳ್ಳುತ್ತೆ, ಇಲ್ಲಿ ತನಕ ಕವರ್ ಆಗುತ್ತೆ. ಚುಚ್ಚೋ ಜಾಸ್ತಿ. ಈಗ ಬೆಳಗ್ಗೆಯಿಂದ ನಾನು ಪಾಲ್ ಮಾಡಿದ್ದು 3 ಬಾಕ್ಸು, 3 ಬಾಕ್ಸಿಗೆ 100ಕ್ಕಿಂತ ಜಾಸ್ತಿ ಆಗಿದೆ ಚುಚ್ಚಿದ್ದು. ಮುಚ್ಚಲು ತೆಗೆದ್ರೆ ಸಾಕು ಚುಚ್ತಾ ಇದೆ. ಬೆಳಗ್ಗೆ ಓಕೆ ಚಳಿ ಅಂತ ಆದರೆ ಆಯಿತು. ಈಗ ಬಿಸಿಲಿದೆ, ಫುಲ್ ಸೆಕೆ ಇದೆ, ಗಾಳಿಗೂ ಅಲ್ಲ, ಈ ಥರ ಪರಾಗ ಜಾಸ್ತಿ ಸಿಕ್ಕಿದಾಗ ಚುಚ್ಚೋದು ಕೂಡ ಜಾಸ್ತಿ. ಈ ಥರ ಮಾಡಿ. ಮತ್ತು ಇನ್ನೊಂದು ನೀವು ನೋಡಿ, ಇದರ ಎಂಟ್ರೆನ್ಸು ಈ ಕಡೆ ಇದೆ, ಇದರ ಎಂಟ್ರೆನ್ಸು ಈ ಕಡೆ ಇದೆ. ಏನಕ್ಕೆ ಅಂದರೆ ಈ ಕಡೆಯಿಂದ ಹಿಂಗೆ ಫ್ರೇಮ್ ಎತ್ತಿ ಅದನ್ನು ಇದೇ ಥರ ಈ ಕಡೆ ಇಡಬೇಕು. ಆವಾಗ ಓಕೆ ಹುಳುಗಳು ನಾರ್ಮಲಿ ಇಳಿದು ಹೋಗೋದೆಲ್ಲ ಇದ್ದರೆ ಈ ಕಡೆಯಿಂದ ಹಿಡಿದು ಈ ಕಡೆ ಎಂಟ್ರೆನ್ಸ್ ಇರುತ್ತೆ ನಾರ್ಮಲ್ಲಾಗಿ ಈ ಈ ಈ ಈ ಬಾಕ್ಸಲ್ಲಿ. ಆವಾಗ ಇಲ್ಲಿ ಬೇರೆ ಜಾಗ ತಗೊಂಡು ಹೋಗ್ತೀವಲ್ಲ, ಅದಕ್ಕಾಗಿ ಅವಾಗ ಸ್ವಲ್ಪ ಸೆಟ್ ಆಗಲಿ ಅಂತ. ಓಕೆ ಜಾಗ ಬೇರೆ ಇದೆ, ಈ ಕಡೆ ಎಂಟ್ರೆನ್ಸ್. ಅವಾಗ ಅಲ್ಲಿ ಸೆಟ್ ಆಗಲಿಕ್ಕೆ ಹೊರಗಡೆ ಹೋಗಿ ಸ್ವಲ್ಪ ಓಕೆ ಜಾಗ ಚೇಂಜ್ ಆಗಿದೆ ಅಂತ ಗೊತ್ತಾಗುತ್ತೆ ಓಕೆ ಅಂತ ಒಂದು ಏನಂತಾರೆ ಅನಿಸಿಕೆ. ಆ ಥರ ರಿವರ್ಸ್ ಫ್ರೇಮ್ ಇಟ್ಟರೆ ಅವಾಗ ಸ್ವಲ್ಪ ಗೊತ್ತಾಗುತ್ತೆ ಓಕೆ ಜಾಗ ಚೇಂಜ್ ಆಗಿದೆ, ನಾವು ಇಲ್ಲಿ ಬೇರೆ ಮನೆ ಅಂದ್ಕೊಂಡು. ಈ ಥರ ನೀವು ಡಿವೈಡ್ ಮಾಡಿದ್ರೆ ಒಂದು ಫುಡ್ಡು ಕಂಪಲ್ಸರಿ ಫುಡ್ ಇರಲೇಬೇಕು ರಾಣಿ ಇಲ್ಲದೆ ಇರೋದಕ್ಕೆ. ಹೆಂಗಿದ್ರು ಒಂದು ಬಾಕ್ಸಲ್ಲಿ ಈ ಕಡೆ ತುದಿ ಆ ಕಡೆ ತುದಿ 2 ಫುಡ್ಡಿನ ಸ್ಟೋರೇಜ್ ಇದ್ದೇ ಇರುತ್ತೆ. ಒಂದನ್ನು ಇಡಿ, ಇನ್ನು 2 ಚೆನ್ನಾಗಿರೋ ಬ್ರೂಡ್ ಇರಿ. ಫುಲ್ ಹುಳ ಇರಬೇಕು, ಹುಳ ಮಾತ್ರ ಕಡಿಮೆ ಇರಬಾರ್ದು. ಇದರಲ್ಲಿ ನೋಡಿ ಎಷ್ಟಿದೆ ಹುಳ, ಇಷ್ಟು ಹುಳ ಇದೆ. ಸ್ವಲ್ಪ ಕಡಿಮೆ ಇದೆ ಇದು. ಇದಕ್ಕಿನ್ನು ಸ್ವಲ್ಪ ಹುಳನ ಹಾಕಿದ್ರೆ ಬರುತ್ತೆ. ಇನ್ನು ಫ್ರೇಮ್ ಮತ್ತು ಸೀಲ್ ಆಗಿದೆಯಲ್ಲ, ಸೀಲ್ ಆಗಿರೋ ಬ್ರೂಡು ಎಲ್ಲ ಹೊರಗಡೆ ಬರುತ್ತೆ. ಇನ್ನೂ ಸ್ವಲ್ಪ ಹುಳ ಜಾಸ್ತಿ ಇರಬೇಕು ಇದಕ್ಕೆ. ಇನ್ನೊಂದು ಫ್ರೇಮಿಂದ ಸ್ವಲ್ಪ ಇಳಿಸಿ ಕೊಡೋಣ. ಇಳಿಸ್ತೀನಿ, ಬಟ್ ವೀಡಿಯೋ ಮಾಡೋಕ್ಕಾಗಲ್ಲ ಅದನ್ನು. ಇಷ್ಟೇ ಹೇಳಿ, ಇಷ್ಟೇ ಡಿವೈಡ್ ಮಾಡೋದಿರೋದು ನಿಮಗೆ. ಆದರೆ ಡಿವೈಡ್ ಮಾಡಿ ಇಲ್ಲಿಂದ ತಗೊಂಡೋಗಿ ಅಲ್ಲಿದೆಯಲ್ಲ ಬಾಕ್ಸು ಅಷ್ಟು ದೂರ ಇಡ್ತೀನಿ, ಇಲ್ಲ ಆ ಕಡೆ ಇಡ್ತೀನಿ ಅಂದರೆ ಆಗಲ್ಲ. ಮಿನಿಮಮ್ 100 ಫೀಟ್, 100 ಫೀಟ್ ಕೂಡ ಸಾರಲ್ಲ, 250 ಫೀಟ್ ದೂರ, 250 ಮೀಟ್ರ್ ದೂರ ಇಡಬೇಕು. ಫೀಟಲ್ಲ, ಮೀಟ್ರ್. ಈಗ ನಾನು ಇಲ್ಲಿಂದ ತಗೊಂಡೋಗಿ, ಇಲ್ಲಿ ದೊಡ್ಡ ಮರ ಕಾಣ್ತಾ ಇದೆಯಲ್ಲ, ಇಲ್ಲಿಂದ ಆ ಮರಕ್ಕೆ ಎಷ್ಟು ದೂರ ಇದೆಯೋ ಅಷ್ಟೇ ದೂರಕ್ಕೊಂದು ಮನೆ ಇದೆ. ಆ ಮನೆ ಆ ಕಡೆ ಫ್ರಂಟಲ್ಲಿ ಇಡ್ತೀನಿ. ಅದು ಹತ್ರ 200-250 ಮೀಟ್ರ್ ಆಗುತ್ತೆ. ಬಂದರೂ ಹತ್ತಿರ ಇಟ್ಟರೆ ಏನಾಗುತ್ತೆ, ಹತ್ತಿರ ಇದ್ದಾಗ ಈ 2 ಫ್ರೇಮ್ ಹುಳ ತೊಗೊಂಡೋದ್ರೆ 75% ಮತ್ತು ವಾಪಸ್ ಇಲ್ಲಿಗೆ ಬರುತ್ತೆ. ಇಲ್ಲ ನೀವೇನು ಮಾಡಬೇಕು, ಇದನ್ನು ತಗೊಂಡೋಗಿ ಹತ್ತಿರ ಇಡ್ತೀರಾ ಅಂದರೆ 100 ಮೀಟ್ರಲ್ಲಿ ಇಡ್ತೀರಾ ಅಂದರೆ ಇದನ್ನು ತಗೊಂಡೋಗಿ ಅಲ್ಲಿ ಇಡಬೇಕು. ಇಲ್ಲಿ 1 ಅಥವಾ 2 ಫ್ರೇಮ್ ಹುಳ ಇಟ್ಟು ಎಂಟಿ ಫ್ರೇಮ್ ಇಡಬೇಕು. ಅಲ್ಲಿಂದ ಮತ್ತೆ 1 ಫ್ರೇಮ್ ಹುಳ ಮತ್ತು ವಾಪಸ್ ಈ ಕಡೆ ಬರುತ್ತೆ. ಈ ಥರದ್ದೆಲ್ಲ ಸಮಸ್ಯೆ ಇದೆ. ಅದಕ್ಕೆ ನೀವು ಆದಷ್ಟು ದೂರ ಇಡಬೇಕು. ಹಾಗಂತ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಇದೊಂದು ಎಂಡು ಇಲ್ಲಿಂದ ಇಲ್ಲಿಗೆ 250 ಮೀಟ್ರ್ ಇದೆ ಅಂದ್ಕೊಳ್ಳಿ. ಇದರ ಎಂಡ್ ಇದರ ಫೇಸ್ ಈ ಕಡೆ, ಇದರ ಫೇಸ್ ಈ ಕಡೆ ಇರಬಾರ್ದು. 2 ಫೇಸ್ ಬೇರೆ ಇರಬೇಕು. ಏನಕ್ಕೆ ಅಂದರೆ ಅವಕ್ಕೆ 200 ಮೀಟ್ರ್ ಡೈಲಿ ಟ್ರಾವೆಲ್ ಮಾಡ್ತಾ ಇರ್ತವೆ. ಸೊ ವಾಪಸ್ ಬರೋ ಸಾಧ್ಯತೆ ಜಾಸ್ತಿ. ಅದಕ್ಕೆ 2ರದ್ದು ಮುಖದ್ವಾರ ಬೇರೆ ಇರಬೇಕು, ಬೇರೆ ಕಡೆ. ಓಕೆನಾ? ಗೊತ್ತಾಗಿಲ್ಲ ಅಂದರೆ ಹೇಳಿ, ಇನ್ನೊಮ್ಮೆ ಯಾರೋ ಒಬ್ಬರನ್ನ ಇಟ್ಕೊಂಡು ವೀಡಿಯೋ ಮಾಡಿ ಕಳಿಸ್ತೀನಿ. ಓಕೆನಾ? ಥ್ಯಾಂಕ್ ಯು, ಬಾಯ್.